ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿನ್ನದಂತೆಯೇ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಆಗುತ್ತಾ ಇದೆ ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಗಲ್ಫ್ ರಾಷ್ಟ್ರಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇರುವಂತಹ ಒಂದು ಸುದ್ದಿ ಇದು. ನೋಡಿ, ಖಂಡಿತವಾಗ್ಲೂ ಬೆಚ್ಚಿ ಬೀಳಿಸ್ತಾ ಇದೆ ಇದು. ಈ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ದನ್ನು ನಾವು ನೋಡಿದ್ವಿ. ಅಷ್ಟೇ ಅಲ್ಲ, ತೈಲದಲ್ಲೂ ಕೂಡ ಅಕ್ರಮ, ಅದು ಗಲ್ಫ್ ರಾಷ್ಟ್ರಗಳಿಂದ. ಈ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ಸ್ಟೋರಿ ಕೇಳಿದ್ರೆ ಬೆಚ್ಚಿ ಬೀಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆ ವಂಚನೆ ಮಾಡಿದ್ದಾರೆ ಖದೀಮರು. ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮುಂಬೈನಿಂದ ಬೆಳಗಾವಿಗೆ ಮಾರ್ಗವಾಗಿ ಬೆಂಗಳೂರಿಗೆ ತೈಲ ಸಾಗಾಟವನ್ನು ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಟ್ಯಾಂಕರ್ ಮೇಲೆ ಪೊಲೀಸರು ತಂಡ ದಾಳಿ ಮಾಡಿದೆ. ದಾಳಿಯ ವೇಳೆ ದಾಖಲೆ ಇಲ್ಲದೆ ಪೆಟ್ರೋಲಿಯಂ ಉತ್ಪನ್ನ ಸಾಗಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲ್ ಹಾಗೆ ಟ್ಯಾಂಕರನ್ನು ಜಪ್ತಿ ಮಾಡಿದ್ದಾರೆ. ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕ ಅರಿಹಂತ್ನನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಮಾಳಮಾರುತಿ ಠಾಣೆಯ ಪೊಲೀಸರು ಮಿಂಚಿನ ಒಂದು ಆಪರೇಷನ್ ಅಂತ ಹೇಳ್ಬೋದು ಇದು. ನೋಡಿ, ಎಲ್ಲದಲ್ಲೂ ಕೂಡ ಅಕ್ರಮ ನಡೀತಾ ಇದ್ದಾವೆ. ಅದರಲ್ಲೂ ಇದು ಕೇವಲ ಒನ್ ಟೈಮ್ ಆಗಿದ್ದಿದ್ದು. ಈಗ ಗೊತ್ತಾಗಿರೋದು ಎಷ್ಟೆಷ್ಟು ಕೋಟಿ ಇಲ್ಲಿ ಸಾಗಾಟ ಮಾಡಿದಾರೋ ಗೊತ್ತಿಲ್ಲ. ನೋಡಿ, ಮುಂಬೈನಿಂದ ಯಾಕೆ ಇವರು ತರಿಸ್ಕೊಳ್ತಾ ಇದ್ರು? ಯಾಕಂದರೆ ಎಲ್ಲ ವ್ಯಾಪಾರ ವಹಿವಾಟುಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯೋದು. ಅಂದರೆ ಈ ತೈಲ ಉತ್ಪನ್ನಗಳ ಸಾಗಾಟ ಕೂಡ ಅಲ್ಲಿ ಮುಂಬೈ ಏನಿದೆ ಅಲ್ವಾ, ಅಲ್ಲಿ ಆ ಬಂದೂರಿಗೆ ಬರೋದು ಜಾಸ್ತಿ ಗಲ್ಫ್ ರಾಷ್ಟ್ರಗಳಿಂದ. ಒಂದು ರೀತಿ ಅದು ಹಬ್ ಆಗಿದೆ. ಹಾಗಾಗಿನೇ ಅಲ್ಲಿಂದ ಇವರು ಬೆಂಗಳೂರಿಗೆ ಸಾಗಾಟವನ್ನು ಮಾಡ್ತಾ ಇದ್ರು. ಒಟ್ಟು 17 ಲಕ್ಷದ ಮೌಲ್ಯದ 17,000 ಲೀಟರ್ ಡೀಸೆಲನ್ನು ಟ್ಯಾಂಕರನ್ನು ವಶಕ್ಕೆ ಪಡೆಯಲಾಗಿದೆ. ತುಮಕೂರಿನ ಆ ಟ್ಯಾಂಕರ್ ಮಾಲೀಕ ಅರಿಹಂತ್ನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಟ್ಯಾಂಕರ್ ಮಾಲೀಕನ ವಿಚಾರಣೆ ವೇಳೆ ಡೀಸೆಲ್ ಸ್ಮಗ್ಲಿಂಗ್ ಬಯಲಾಗಿದೆ. ಇಲ್ಲಿ ಗಲ್ಫ್ ದೇಶಗಳಿಂದ ಅಕ್ರಮವಾಗಿ ತೈಲ ಉತ್ಪನ್ನಗಳ ಸಾಗಾಟ ಬೆಳಕಿಗೆ ಬಂದಿದೆ. ಡೀಸೆಲ್ ಸ್ಮಗ್ಲಿಂಗ್ ಜಾಲದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರು ಇರುವುದು ಗೊತ್ತಾಗಿದೆ. ತೈಲ ಉತ್ಪನ್ನಗಳ ಸ್ಮಗ್ಲರ್ಸ್ ಬೆನ್ನು ಬಿದ್ದಿದ್ದಾರೆ ಬೆಳಗಾವಿ ನಗರ ಪೊಲೀಸರು. ಜಾಲ ಭೇದಿಸೋಕೆ 2 ಆಯಾಮಗಳಲ್ಲಿ ತನಿಖೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಗಲ್ಫ್ ದೇಶಗಳಿಂದ ಶಿಪ್ ಮೂಲಕ, ಹಡಗುಗಳ ಮೂಲಕ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಶಿಪ್ ಮಾಲೀಕರು ಈ ಜಾಲದ ಜೊತೆಗೆ ಶಾಮೀಲಾಗಿರುವಂಥ ಶಂಕೆಗಳಿದ್ದಾವೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರ ಜೊತೆಗೆ ಸ್ಮಗ್ಲರ್ಸ್ ನೇರ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥ ಅನುಮಾನಗಳಿದ್ದಾವೆ. ಅಲ್ಲಿಂದ ಖಾಸಗಿ ಶಿಪ್ಗಳಲ್ಲಿ ಅಕ್ರಮವಾಗಿ ಭಾರತಕ್ಕೆ ತೈಲ ತರುತ್ತಿರುವಂಥ ಸಾಧ್ಯತೆಗಳಿದ್ದಾವೆ. ಈ 2 ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ವಿಶೇಷ ತಂಡಗಳನ್ನು ಮುಂಬೈ ಹಾಗೆ ರಾಜಸ್ಥಾನಕ್ಕೆ ರವಾನಿಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಹೆಂಗಾಗ್ತಿತ್ತು ಅಂತ ಹೇಳಿದರೆ, ಇದು ಈ ಮುಂಬೈನಲ್ಲಿ ಅಂದರೆ ಮುಂಬೈಗೆ ಗಲ್ಫ್ ರಾಷ್ಟ್ರಗಳಿಂದ ಶಿಪ್ ಮೂಲಕ ತೈಲಗಳು ಬರ್ತಾ ಇತ್ತು, ಪೆಟ್ರೋಲು, ಡೀಸೆಲು ಈ ಥರ.